ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು RSS ನವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಲೋ RSS ನವ್ರೆ, RSS ಅನ್ನ ನೋಂದಣಿ ಮಾಡಿಸುವ ಸಲುವಾಗಿ ಅಥವಾ ನೋಂದಣಿಗೆ ಬೇಕಾಗಿರುವ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡ್ಕೊಡ್ರಪ್ಪ ಅಂತ ಹೇಳಿದ್ದಾರೆ. ಮತ್ತೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ. ನಾನು ಗೃಹ ಸಚಿವನಾಗಿ 48 ಗಂಟೆ ಆಗಿಲ್ಲ, ಆಗಲೇ ಬಿಜೆಪಿ ಮತ್ತೆ RSS ಮೂಲಕ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಒಬ್ಬ ಅಸಮರ್ಥ ಗೃಹ ಸಚಿವ ಅಂತೇಳಿ ಏನೋ ಹಾಕಿದ್ರು ಅಂತೆ ಬಿಜೆಪಿಯವರು. ಸೊ ಇದಕ್ಕೆ ನನ್ನ ಮೇಲಿನ ಸಿಟ್ಟನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದೆ. RSS ನವರು ನೋಂದಣಿಗೆ ಬೇಕಾಗಿರುವ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಯಾವಾಗ ಪ್ರಿಯಾಂಕ ಖರ್ಗೆ ಇದನ್ನ ಹೇಳ್ತಾರೋ ಆ ಮಾತಿಗೆ ರೊಚ್ಚಿಗೆದ್ದಿರುವಂತ ಸಿಟಿ ರವಿಯವರು, ಮಹಾನ್ ರಾಷ್ಟ್ರೀಯವಾದಿ ವ್ಯಾದಿನೋ ಸಿಟಿ ರವಿಯವರು ಹೇಳ್ತಾರೆ, ಏನು ಪ್ರಿಯಾಂಕ ಖರ್ಗೆ, ಏನ್ RSS ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಆ RSS ಬಗ್ಗೆ ಏನು ಜವಾಹರ್ಲಾಲ್ ನೆಹರು ಅವ್ರು ಏನ್ ಹೇಳಿದ್ರು? ಇವತ್ತು RSS ಇದೆ, ಜವಾಹರ್ಲಾಲ್ ನೆಹರು ಇಲ್ಲ. ಇಂದಿರಾ ಗಾಂಧಿ ಏನ್ ಮಾಡಿದ್ರು, ಏನ್ ಹೇಳಿದ್ರು? ಇವತ್ತು RSS ಇದೆ, ಇಂದಿರಾ ಗಾಂಧಿ ಇಲ್ಲ. ರಾಜೀವ್ ಗಾಂಧಿ ಏನಂದ್ರು, ಏನ್ ಹೇಳಿದ್ರು? ಇವತ್ತು RSS ಇದೆ, ರಾಜೀವ್ ಗಾಂಧಿ ಇಲ್ಲ. ಹಾಗೆ ಹೀಗೆ ಏನಾದ್ರೂ ಲಾಜಿಕ್ ಇದೆಯಾ ಅವ್ರ ಮಾತುಗಳಲ್ಲಿ? ಒಂದು ಚರ್ಚೆ ಮಾಡಿದ್ರೆ, ಒಂದು ತಾರ್ಕಿಕವಾಗಿ, ಒಂದು ಆರೋಗ್ಯಪೂರ್ಣವಾಗಿ ಚರ್ಚೆ ನಡೆದ್ರೆ ನಡೀಲಿ, ಅದನ್ನ ಮಾಡೋಣ. ಈಗ ಅದೇ ಸಿಟಿ ರವಿಯವರು ಕೇಳ್ಬೋದು, ನಾಳೆ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ತಾನಪ್ಪ. ಆಮೇಲೆ ಸಂಘಗಳು, ಸಂಸ್ಥೆಗಳು, ಅದು ಜನಪರವಾಗಿ ಇದ್ದಂತ ಸಂಸ್ಥೆಗಳು, ಸಂಘಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಗೌರವ ಇರುತ್ತೆ. ಎಷ್ಟೋ ಜನ ಬದುಕಿದ್ರು ಕೂಡ ಸತ್ತೋಗಿರ್ತಾರೆ. ಈಗ ನಾಳೆ ಬಿಜೆಪಿ ಇರ್ಬೋದು, ಇನ್ನೊಂದು 50-60 ವರ್ಷ ಆದ್ಮೇಲೆ ಸಿಟಿ ರವಿ ಇರಲ್ಲ. ಏನ್ ಮಾಡೋಣ? ವಯಸ್ಸಾದ್ಮೇಲೆ ಸತ್ತು ಹೋಗ್ತಾರಲ್ಲ. ಹಿಂಗೆ ಲಾಜಿಕ್ ಆಗಿ ಉತ್ತರ ಕೊಡೋದು ಅಥವಾ ಏನೇನೋ ಮಾತಾಡೋದು ಅಂತಲ್ಲ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ನಿಮ್ಮ ಅಪ್ಪನ ಕೈಲೇ ಆಗ್ಲಿಲ್ಲ ಪ್ರಿಯಾಂಕ ಖರ್ಗೆ, ಅವ್ರು ಗೃಹ ಸಚಿವರಾಗಿದ್ರು, ನಿಮ್ಮ ಅಪ್ಪನ ಕೈಲೇ ಆಗ್ಲಿಲ್ಲ, ನೀನೇನ್ ಮಾಡ್ತೀಯ ಹೋಗು. ಏನ್ ಮಾತು? ಯಾರಪ್ಪ? ಏನು? ಯಾವ್ದ್ರ ಬಗ್ಗೆ? ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕು, ಎಲ್ಲದ ಈ RSS ಆಗ್ಲಿ, ಇನ್ಯಾವುದೋ ಸಂಸ್ಥೆಗಳಾಗ್ಲಿ, ಇವೆಲ್ಲದಕ್ಕೂ ದೊಡ್ಡ ಅಪ್ಪ ಯಾವ್ದಪ್ಪ ಅಂದ್ರೆ ಸಂವಿಧಾನ. ಇದು ಇಲ್ಲಿಗೆ ಅಲ್ಟಿಮೇಟ್. ಎಲ್ಲ ಸಂಸ್ಥೆಗಳು, ಎಲ್ಲ ವಿಚಾರಗಳು, ಎಲ್ಲ ಥಾಟ್ಸ್ಗಳ ಮೇಲೆ ನಿಲ್ಲುವಂಥದ್ದು ಯಾವ್ದಪ್ಪ ಅಂದ್ರೆ ಸಂವಿಧಾನ. ಸಂವಿಧಾನಕ್ಕಿಂತ ದೊಡ್ಡಪ್ಪ ಯಾವುದು ಇಲ್ಲ. ಏನ್ ಹೇಳೋಣ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನಕ್ಕಿಂತ ದೊಡ್ಡ ಥಾಟ್ಸು ಇನ್ಯಾವುದೂ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಎಲ್ಲಾ ವಿಚಾರಗಳು, ಎಲ್ಲಾ ಜೀವಪರವಾದ ವಿಷಯಗಳು, ಜನಪರವಾದಂತ ವಿಷಯಗಳು ಅದರಲ್ಲಿ ಅಡಕವಾಗಿವೆ. ಅದಕ್ಕೆ ಎಲ್ಲರ ಅಪ್ಪರ ಅಪ್ಪ ನಮ್ಮ ಸಂವಿಧಾನಪ್ಪ. ಏನ್ ಮಾಡೋಣ? ಈಗ ಇರ್ಲಿ ಸ್ನೇಹಿತರೆ, ಮತ್ತೆ ಪ್ರಿಯಾಂಕ ಖರ್ಗೆ ಮತ್ತು RSS ನಡುವೆ ಒಂದು ರೀತಿಯ ವಾಕ್ ಸಮರ, ವಾಗ್ಬಾಣ, ಮಾತಿನ ಜಟಾಪಟಿ ಶುರುವಾಗಿದೆ. ಈಗ ನಾನು ಒಂದು ಸ್ಪಷ್ಟನೆಯನ್ನ ಪಡಿಸೋದೇನು ಅಂದ್ರೆ, ಈಗ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಿರೋದೇನು ಅಂದ್ರೆ, ನಾನು RSS ಅನ್ನೇನು ಬ್ಯಾನ್ ಮಾಡಬೇಕು ಅಥವಾ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಈ ಹಿಂದೆ ಕೂಡ RSS ಬ್ಯಾನ್ ಆಗಿತ್ತು, ಅದೇನು ಎಲ್ರಿಗೂ ಗೊತ್ತಿರುವಂತ ವಿಚಾರವೇ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಬ್ಯಾನ್ ಮಾಡಿದ್ರು, ಆ ನಂತರ ಮತ್ತೆ ಅದು ಹೊರಗೆ ವಾಪಸ್ ಬಂತು. ಯಾಕೆ ಬ್ಯಾನ್ ಮಾಡಿದ್ರು? ಬ್ಯಾನ್ ಮಾಡುವಂತ ಸ್ಥಿತಿ ಯಾಕೆ ಬಂತು? ಇತಿಹಾಸ ಓದ್ಕೋಬೇಕು. ಮಹಾತ್ಮ ಗಾಂಧಿ ಅವರ ಕೊಲೆಯ ಸಂಚಿನಲ್ಲಿ RSS ನವರ ಪಾತ್ರ ಇದೆ, ಅಲ್ಲಿರುವಂತವರ ಪಾತ್ರವೂ ಇದೆ ಅಂತೇಳಿ ಉದ್ದೇಶಕ್ಕೋಸ್ಕರ ಬ್ಯಾನ್ ಮಾಡಲಾಗಿತ್ತು. ಹಿನ್ನೆಲೆಗಳನ್ನೆಲ್ಲ ನಾವು ತಿಳ್ಕೋಬೇಕಲ್ಲ, ಯಾವ್ಯಾವ ಸಂಘ, ಯಾವ ಸಂಸ್ಥೆ ಹಿನ್ನೆಲೆ, ಯಾವ್ಯಾವುದರ ವಿಚಾರದಲ್ಲಿ ಕೈವಾಡ ಇರುತ್ತೆ ಏನು ಅನ್ನೋದ್ರ ಮೇಲೆಲ್ಲ ಕೊನೆಗೆ ಅದು ವಾಪಸ್ ಬಂತು, ಆ ಬ್ಯಾನ್ ನಿಷೇಧ ಆಯ್ತು. ಇರ್ಲಿ, ಈಗ ಸಿಟಿ ರವಿ ಅವ್ರಿಗೆ ಆಗ್ಲಿ, ಪ್ರಿಯಾಂಕ ಖರ್ಗೆ ಅವ್ರಿಗೆ ಆಗ್ಲಿ ಒಂದು ಸೌಹಾರ್ದಯುತವಾಗಿ ಚರ್ಚೆ ಮಾಡೋದೇ ಆದ್ರೆ, ಈಗ RSS ಅನ್ನುವಂತ ಒಂದು ಸಂಸ್ಥೆ, ಅದು ಒಂದು ವ್ಯಕ್ತಿ ಆಧಾರಿತ ಸಂಸ್ಥೆ, ವ್ಯಕ್ತಿಗಳ ಸಂಸ್ಥೆ ಅಂತ ಏನೋ ಹೇಳ್ತಾರೆ. ಒಂದು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಜನಗಳು ಆ ಒಂದು ಸಂಘಕ್ಕೆ ಬರ್ತಾರೆ, ಮತ್ತೆ ಆ ಸಂಘಕ್ಕೆ ದೇಣಿಗೆಯನ್ನ ಕೊಡ್ತಾರೆ. ಅದು ದೊಡ್ಡ ಮಟ್ಟದಲ್ಲಿ ದೇಣಿಗೆ ಬರುತ್ತೆ. ಆಸ್ತಿಗಳ ವಿಚಾರ, ಆ ಸಂಘಕ್ಕೆ ಸಂಬಂಧಪಟ್ಟ ಆಸ್ತಿಗಳಿದಾವೆ ಅನ್ನುವಂಥ ವಿಚಾರಗಳು ಬಂದಾಗ, ನೋಡ್ರಪ್ಪ ನಮ್ಮ ಸಂಘದ ಆಸ್ತಿ ಇಷ್ಟಿದೆ, ನಮ್ಗೆ ದೇಣಿಗೆ ಕೊಟ್ಟಿರುವಂತ ಹಣ ಇಷ್ಟಿದೆ ಅಂತ ಹೇಳೋಕೇನ್ ಸಮಸ್ಯೆ? ಏನು ಅಪರಾಧ ಮಾಡಿಲ್ಲ, ಏನು ಇಲ್ಲೀಗಲ್ ಆಗಿ ದುಡ್ಡನ್ನ ಪಡ್ಕೊಂಡಿಲ್ಲ, ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳನ್ನ ನಡೆಸಿಲ್ಲ ಅನ್ನೋದೇ ಆದ್ರೆ ಪಾರದರ್ಶಕವಾಗಿ ಹೇಳೋದಕ್ಕೇನು? ಆಯ್ತಪ್ಪ, ನಿನಗೆ ಯಾವ ದಾಖಲೆ ಬೇಕಾ ತಗೋ, ಏನ್ ನೋಂದಣಿ ಅದ್ ಮಾಡಿಸ್ಕೊ, ನಿನ್ ನೋಂದಣಿ, ನಮ್ಗೇನ್ ತಲೆನೋವಿಲ್ಲ, ನಮ್ ಕೆಲಸ ನಾವು ಒಳ್ಳೆ ಕೆಲಸ ಮಾಡೋದ್ರ ನಿನಗೆ ಯಾಕೆ ಹೆದರ್ಬೇಕು ಪ್ರಿಯಾಂಕ ಖರ್ಗೆ? ನೋಡಪ್ಪ ಅಂತ ಹೇಳ್ಬೋದಲ್ಲ RSS ನವರು. ಯಾಕೆ
ನಾವು ನೋಂದಣಿ ಮಾಡ್ಕೊಳ್ಳಲ್ಲ ಅಂತ ಯಾಕೆ ಇದಕ್ಕೆ ಕಟ್ಟಿ ಬಿದ್ದಿರೋದು? ಅವ್ರು ಕೇಳೋ ದಾಖಲೆಗಳಿಗೆ ಉತ್ತರ ಕೊಡಿ. ನೋಡ್ರಿ, ನಮ್ದು ಆಸ್ತಿ ಇಷ್ಟಿದೆ, ನಮ್ಮ ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಸ್ತಿ ಇಷ್ಟಿದೆ, ಈ ಆಸ್ತಿ ಯಾವ ರೀತಿ ಬಂತು? ನ್ಯಾಯ ಮಾರ್ಗದಲ್ಲಿ ಬಂದಿದ್ರೆ ನ್ಯಾಯ ಮಾರ್ಗದಲ್ಲಿ ಬಂದಿದೆ ಅಂತ ಹೇಳಿ. ನೋಡ್ರಿ, ನಮ್ದು ಇಷ್ಟು ದುಡ್ಡಿದೆ, ದುಡ್ಡು ಯಾವ ರೀತಿ ಬಂತು, ಯಾವ ರೀತಿ ಪಡ್ಕೊಂಡ್ರಿ, ಯಾರು ಕೊಟ್ರು, ಅದನ್ನು ಕೊಡಿ, ಮುಗ್ದೆ ಹೋಯ್ತಪ್ಪ. ನೀವು ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ ತೆರೆದಿಟ್ರೆ, ಒಂದು ಆಡಿದೆಯಲ್ಲ, ಬಿಚ್ಚಿಡುವೆ ನಿನ್ನ ಮುಂದೆ ಎಲ್ಲವನ್ನು ಎನ್ನ ಅಂತರಾತ್ಮ ಓ ಗುರುವೆ ಅನ್ನೋ ಹಾಗೆ ಎಲ್ಲವನ್ನು ಓಪನ್ ಆಗಿ ಇಟ್ಬಿಟ್ರೆ ಜನರಿಗೆ ಅನುಮಾನನೂ ಬರಲ್ಲ. ಪ್ರಿಯಾಂಕಾ ಖರ್ಗೆನೂ ಮಾತಾಡಲ್ಲ, ಯಾರು ಮಾತಾಡಲ್ಲಪ್ಪ. ಅವಾಗ ಜನರಿಗೆ ಓ ನೋಡ್ರಿ, ಎಲ್ಲ ಪಾರದರ್ಶಕವಾಗಿದೆ, ಎಲ್ಲ ತೆರೆದಿಟ್ಟಿದ್ದಾರೆ, ಓಪನ್ ಆರ್ಟ್ ಅಂತ ಅನ್ನೋ ತರ ಆಗುತ್ತೆ. ಯಾವಾಗ ಇಲ್ಲ ಅದ್ ನಾವು ನೋಂದಣಿ ಮಾಡಿಸಲ್ಲ, ಅದ್ ನಾವು ಕೊಡಲ್ಲ, ಇದು ಗೊತ್ತಿಲ್ಲ, ಅದಿಲ್ಲ ಅಂತ ಅಂದಾಗ ಜನರಿಗೆ ಅನುಮಾನ ಬರುತ್ತೆ. ಇದು ಒಂದು ವಿಚಾರ. ಸ್ನೇಹಿತರೆ, ಈಗ ಏನು ಸಿ.ಟಿ. ರವಿ ಅವರು ಒಂದು ಮಾತು ಹೇಳಿದ್ದಾರೆ. ಸಿ.ಟಿ. ರವಿ RSS ಸಂಸ್ಥೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಸಂಸ್ಥೆ ದೊಡ್ಡದು, ಹಾಗೆ ಹೀಗೆ ಅಂತೇಳಿ. ಆಮೇಲೆ ಯಾವ ವ್ಯಕ್ತಿ ಯಾವ ಸಂಸ್ಥೆಯೂ ಕೂಡ ಪ್ರಶ್ನಾತೀತವಲ್ಲ, ಟೀಕಾತೀತವಲ್ಲ. ಈಗ ಸಿ.ಟಿ. ರವಿ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಕ್ ಬಯಸೋಣ, ಅಥವಾ RSSನವ್ರಿಗೆ ಕೇಳೋಣ. ಈಗ ಈ RSS ಸ್ಥಾಪನೆ ಮಾಡಿದಂತ ಮುಖ್ಯಸ್ಥರಲ್ಲಾಗಿರುವಂತಹ ಗೋಳ್ವಲ್ಕರ್ ಅವರು ಬರೆದಿರುವಂತಹ ಈ ಥಾಟ್ಸ್ ಆಫ್ ಬಂಚ್ ಅಂತ ಒಂದು ಪುಸ್ತಕ ಇದೆಯಲ್ಲ, ಆ ಪುಸ್ತಕದ ಒಳಗಡೆ ಕೆಲವೊಂದಷ್ಟು ವಿಷಯಗಳು ಬರ್ತವಲ್ಲ, ಆ ವಿಷಯಗಳು ಪ್ರಸ್ತಾಪ ಮಾಡಿದಾಗ ಈ ದೇಶದ ಸೌಹಾರ್ದತೆಗೆ, ಈ ದೇಶದ ಸಮಾನತೆಗೆ, ಈ ದೇಶದ ಭ್ರಾತೃತ್ವಕ್ಕೆ ಬದ್ಧವಾಗಿದೆಯಾ RSS ಅನ್ನೋ ಅನುಮಾನ ಬರುತ್ತೆ. ಅವ್ರು ಹೇಳ್ತಾರೆ ಆಂತರಿಕ ಶತ್ರುಗಳ ವರ್ಗೀಕರಣ ಅಂತ ಮಾಡ್ತಾರೆ. ಈ ದೇಶದ ಪ್ರಜೆಗಳನ್ನೇ ಆಂತರಿಕ ಶತ್ರುಗಳು ಅಂತ ಹೇಳ್ತಾರೆ. ಹಾಗಿದ್ರೆ ಎಲ್ಲಿ ಭ್ರಾತೃತ್ವ? ಭ್ರಾತೃತ್ವ ಅನ್ನೋ ಕಾನ್ಸೆಪ್ಟ್ ಮನುಸ್ಮೃತಿಯಲ್ಲಿ ಇಲ್ಲ, ಆದ್ರೆ ಸಂವಿಧಾನದಲ್ಲಿ ಇದೆ. ಇದನ್ನ ಮಾತ್ರ ಹೇಳಬಲ್ಲೆ. ಸಂವಿಧಾನವನ್ನ ರಚನೆ ಮಾಡೋ ಸಂದರ್ಭದಲ್ಲಿ RSSನ ಮುಖವಾಣಿ ಆರ್ಗನೈಸರ್ ಅನ್ನೋ ಪತ್ರಿಕೆ ನಮಗೆ ಅದು ಸಂವಿಧಾನವನ್ನ ವಿರೋಧಿಸುತ್ತೆ, ನಮಗೆ ಮನುಸ್ಮೃತಿಯ ಆಧಾರದ ಮೇಲೆ ಸಂವಿಧಾನ ಅಡಕವಾಗಿರಬೇಕಿತ್ತು ಅಂತ ಹೇಳುತ್ತೆ. ಮನುಸ್ಮೃತಿ ಸಮಾನತೆಯನ್ನ, ನ್ಯಾಯವನ್ನ, ಘನತೆಯನ್ನ, ಭ್ರಾತೃತ್ವವನ್ನ, ಕೂಡಿ ಬಾಳುವ ಗುಣವನ್ನ ಹೇಳಲ್ಲ. ಆದ್ರೆ ಸಂವಿಧಾನ ಹೇಳತ್ತೆ. ವಿಷಯಕ್ಕೆ ಬರ್ತೀನಿ. ಥಾಟ್ಸ್ ಗೋಳ್ವಾಲ್ಕರ್ ಅವರು ಬರೆದಿರುವಂತ ಥಾಟ್ಸ್ ಆಫ್ ಬಂಚ್ ಪುಸ್ತಕ, ಆಂತರಿಕ ಶತ್ರುಗಳ ವರ್ಗೀಕರಣ ಅಂತ ಹೇಳ್ತಾರೆ. ಮುಸ್ಲಿಮರ ಬಗ್ಗೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಪುಸ್ತಕದಲ್ಲಿ ಇವರ ನಿಷ್ಠೆ ಬೇರೆ ದೇಶದ ಮೇಲೆ ಇರುತ್ತೆ. ನೀವು ಮುಸ್ಲಿಮರನ್ನ ಗುತ್ತಿಗೆ ಪಡೆದುಕೊಂಡು ಮುಸ್ಲಿಮರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನೀವು ಹೇಳಿದ್ದೀರಾ, ಈ ದೇಶ ಯಾರಪ್ಪಂದೂ ಅಲ್ಲ, ಈ ದೇಶ ಯಾವುದೇ ಒಂದು ಧರ್ಮಕ್ಕೆ ಗುತ್ತಿಗೆಯನ್ನು ಕೊಟ್ಟಿಲ್ಲ, ಈ ದೇಶ ಯಾರ ಅಪ್ಪಂದೂ ಅಲ್ಲ, ಈ ದೇಶ ಬಹುತ್ವದ್ದು, ಎಲ್ಲರದ್ದು. ಈ ದೇಶದಲ್ಲಿದ್ದುಕೊಂಡೇ ಈ ದೇಶದಲ್ಲಿರುವಂತಹ ಒಂದು ಧರ್ಮದ ಪ್ರಜೆಗಳನ್ನ ಈ ರೀತಿ ವರ್ಗೀಕರಿಸ್ತಿರಲ್ಲ, ವರ್ಗೀಕರಿಸುವ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಇದು ಸಮಾನತೆಯನ್ನ ವಿರೋಧಿಸುತ್ತೆ, ಆಮೇಲೆ ಭ್ರಾತೃತ್ವ, ಕೂಡಿ ಬಾಳುವ ಗುಣವನ್ನ ವಿರೋಧಿಸುತ್ತೆ. ಇದನ್ನ ಹೇಳಿದವರು ಯಾರು ಅಂದ್ರೆ ಗೋಳ್ವಲ್ಕರ್. ಈ ಗೋಳ್ವಲ್ಕರ್ ಅವರು RSSನ ಮುಖ್ಯಸ್ಥರು. ಹಾಗಿದ್ರೆ RSSಗೆ ನೆಳತ್ತೆ. ಮುಸ್ಲಿಮರನ್ನ ಈ ರೀತಿ ಕಾಣೋದು ಸರಿನಾ? ನೀವು ಹೇಳ್ತಿರಲ್ಲ ನಮ್ಮ ಸಂಸ್ಥೆ ಹಾಗೆ ಹೀಗೆ ಅಂತ, ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು. ಆಮೇಲೆ ಕ್ರಿಶ್ಚಿಯನ್ರು, ಹೌದು, ಕ್ರಿಶ್ಚಿಯನ್ರು ಕೂಡ ಈ ದೇಶದ ಪ್ರಜೆಗಳು. ಹಿಂದೂಗಳು ಹೇಗೆ ಈ ದೇಶದ ಪ್ರಜೆಗಳೋ, ಮುಸ್ಲಿಮ್ರು ಹೇಗೆ ಈ ದೇಶದ ಪ್ರಜೆಗಳೋ, ಕ್ರಿಶ್ಚಿಯನ್ರು ಕೂಡ ಈ ದೇಶದ ಪ್ರಜೆಗಳು. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಇವರು ಮತಾಂತರದ ಮೂಲಕ ಮಾಡುವ ಮೂಲಕ ಭಾರತದ ಸಂಸ್ಕೃತಿಯನ್ನ ನಾಶ ಮಾಡ್ತಾರೆ ಅಂತ. ಒತ್ತಾಯ ಪೂರ್ವಕವಾದ ಮತಾಂತರವನ್ನ ಯಾರು ಕೂಡ ಒಪ್ಪೋದು ಇಲ್ಲ, ಬೆಂಬಲಿಸೋದಿಲ್ಲ, ಮತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ. ಆದರೆ ಸ್ವಇಚ್ಛೆಯಿಂದ ಅವ್ರು ಮನಸಾರೆ ಒಂದು ಧರ್ಮಕ್ಕೆ ಹೋಗ್ತಾರೆ ಅಂದ್ರೆ ಅದು ಹೋಗ್ಬೋದಲ್ಲ, ಅದ್ರಲ್ಲಿ ಏನ್ ಸಮಸ್ಯೆ ಇದೆ? ಅಯ್ಯೋ, ಈ ಧರ್ಮದಲ್ಲಿ ಮೌಢ್ಯಗಳಿದಾವೆ, ಈ ಧರ್ಮದಲ್ಲಿ ಕಂದಾಚಾರ ಇದೆ, ಈ ಧರ್ಮದಲ್ಲಿ ಅನಾಚಾರ ಇದೆ, ಈ ಧರ್ಮದಲ್ಲಿ ತಾರತಮ್ಯ ಇದೆ, ಮೇಲುಕೀಳು ಎನ್ನುವ ಅಸಮಾನತೆ ಇದೆ, ಜಾತಿ ಶ್ರೇಷ್ಠತೆಯ ವ್ಯಸನ ಇದೆ, ಈ ಧರ್ಮದಲ್ಲಿ ಜಾತೀಯತೆ ತಾಂಡವಾಡ್ತಿದೆ, ಮನುಷ್ಯರನ್ನ ಗುಲಾಮರನ್ನಾಗಿ ನೋಡ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ ಜನರು ಬೇರೆ ಧರ್ಮಕ್ಕೆ ಹೋದ್ರೆ ಏನ್ರಿ ಸಮಸ್ಯೆ ನಿಮಗೆ? ಅಂಬೇಡ್ಕರ್ ಅವರೇ ಹೇಳಲಿಲ್ವಾ, ನಾನು ಹಿಂದುವಾಗಿ ಹುಟ್ಟಿದೆ ಆದ್ರೆ ಹಿಂದುವಾಗಿ ಸಾಯಲಾರೆ. ಅಂಬೇಡ್ಕರ್ ಅಷ್ಟು ಜ್ಞಾನಿ ಪ್ರಪಂಚದಲ್ಲಿ ಈ ಭಾರತದಲ್ಲಿ ಯಾರಾದ್ರೂ ಇದ್ದಾರೆ ಒಂದಷ್ಟು ಜನ, ಬೆರಳೆಣಿಕೆ. ಅವ್ರಿಗೆ ಅರ್ಥ ಆಗಿದೆ ಅಂದ್ರೆ ಅದು 100% ಸತ್ಯನೇ. ನಾನು ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಹಿಂದೂ ಧರ್ಮದಲ್ಲಿ ಅದೆಷ್ಟರ ಮಟ್ಟಿಗೆ ಜಾಡ್ಯ ಇದೆ, ಅದೆಷ್ಟರ ಮಟ್ಟಿಗೆ ಅಸಮಾನತೆ ಇದೆ, ಅದೆಷ್ಟರ ಮಟ್ಟಿಗೆ ಜಾತೀಯತೆ ಇದೆ, ಅದೆಷ್ಟರ ಮಟ್ಟಿಗೆ
ಕಂದಾಚಾರಗಳಿವೆ, ಎಲ್ಲವನ್ನು ಅರ್ಥ ಮಾಡ್ಕೊಂಡು ಅವರು ಅದಕ್ಕೆ ಹೋಗಿದ್ದು, ಸುಮ್ಮನೆ ಹೋಗ್ಲಿಲ್ಲ ಅವರು. ನಾನು ಹಿಂದೂ ಆಗಿ ಸಾಯ್ಲಾರೆ ಅಂತೇಳಿ ಮರಳಿ ತನ್ನ ಧರ್ಮಕ್ಕೆ ಹೋದ್ರು. ಯಾವ ಧರ್ಮ? ಬೌದ್ಧ ಧರ್ಮ. ಇದು ಬುದ್ಧನ ಭಾರತ, ಬುದ್ಧನ ಭಾರತ. ಇದೇ RSS ಏನ್ ಹೇಳ್ತೀವಿ ಗೊತ್ತಾ, ಸಂವಿಧಾನ ರಚನೆಯ ಸಂದರ್ಭದಲ್ಲಿ, ರಚನೆ ಆದ ನಂತರವೂ ಕೂಡ ಇದು ಸಂವಿಧಾನ ಇದೆಯಲ್ಲ, ಇದು ಒಂದ್ ರೀತಿ ವಿದೇಶಿ ವಿಚಾರಗಳಿಂದ ಪ್ರೇರೇಪಿತ ಆಗಿದೆ, ಇದು ಹಿಂದೂ ಧರ್ಮದ ವಿಚಾರಗಳನ್ನು ಒಳಗೊಂಡಿಲ್ಲ. ಹಿಂದೂ ನಿಮ್ಮ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಬರೀಬೇಕು? ಇದು ಯಾವುದೇ ಒಂದು ಧರ್ಮದ ದೇಶ ಅಲ್ವಲ್ಲ, ಯಾವುದೇ ಒಂದು ಧರ್ಮದಕ್ಕೆ ಬರೆದು ಕೊಟ್ಟಿಲ್ಲ ಈ ದೇಶವನ್ನ. ಇದು ಎಲ್ಲ ಧರ್ಮದವರ, ಎಲ್ಲ ಜಾತಿಯವರ, ಬಹು ಸಂಸ್ಕೃತಿಯ, ಬಹುತ್ವದ ಭಾರತ. ಹಾಗಾಗಿ ಅವರು ಸಂವಿಧಾನ ಬರಿಬೇಕಾದ್ರೆ ಯಾವುದೇ ಒಂದು ಧರ್ಮ ಇಟ್ಕೊಂಡು ಬರೀಲಿಲ್ಲ, ಎಲ್ಲ ಧರ್ಮದವರನ್ನು ಸಮಾನವಾಗಿ ತೆಗೆದುಕೊಂಡು ಬರೆದ್ರು. ಬುದ್ಧನ ಥಾಟ್ಸ್ ಇದೆಯಲ್ಲ, ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಅವ್ರು ಹೇಳ್ತಾರೆ. ನಾನು ಮುಖ್ಯವಾದ ಆಶಯಗಳನ್ನ ತೆಗೆದುಕೊಂಡಿದ್ದೆ. ಅಂಬೇಡ್ಕರ್ ಅವರು ಬೇರೆ ಬೇರೆ ಸಂವಿಧಾನವನ್ನು ಓದ್ಲಿಲ್ವಾ, ಅದರಿಂದ ಒಳ್ಳೆ ವಿಚಾರಗಳನ್ನ ತೆಗೆದುಕೊಳ್ಳಿಲ್ವಾ? ಖಂಡಿತ ತೆಗೆದುಕೊಂಡ್ರು. ಆದ್ರೆ ಮುಖ್ಯವಾದಂತಹ ಆಶಯಗಳು, ಸಂವಿಧಾನದ ಆಶಯಗಳಿದಾವಲ್ಲ, ಆ ಆಶಯಗಳನ್ನ ನಾನು ತೆಗೆದುಕೊಂಡಿದ್ದು ಎಲ್ಲಿಂದ ಅಂದ್ರೆ ಬುದ್ಧ ಅವರಿಂದ, ಬುದ್ಧ ಅವರ ತತ್ವಗಳಿಂದ, ಬೌದ್ಧ ಧರ್ಮದ ತತ್ವಗಳಿಂದ ತೆಗೆದುಕೊಂಡೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರ ಆದ್ರು. ನಿಮ್ಮ ಹಿಂದೂ ಧರ್ಮದಲ್ಲಿ ಅಂತ ಒಳ್ಳೆಯ ವಿಚಾರಗಳು, ಅಂತ ಒಳ್ಳೆಯ ಚಿಂತನೆಗಳು, ಅಂತ ಒಳ್ಳೆಯ ಇದ್ದಿದ್ರೆ ಯಾಕೆ ಪಾಪ ಅವರು ಅಷ್ಟು ನರಕವನ್ನು ಅನುಭವಿಸ್ಬೇಕಾಗಿತ್ತು ಹಿಂದೂ ಧರ್ಮದಲ್ಲಿ ಇದ್ದುಕೊಂಡು? ಆ ಮನುಷ್ಯ ಕೊನೆ ಹುಟ್ಟಿನಿಂದ ಒಂದು ಹಂತಕ್ಕೆ ಬರೋವರೆಗೂ ಹಿಂಸೆ ಕೊಟ್ಬಿಟ್ರು ವ್ಯವಸ್ಥೆ. ಈ ವ್ಯವಸ್ಥೆ ಹಿಂಸೆ ಕೊಡ್ತಲ್ಲ. ಮತಾಂತರ ಅಂತ ಬಂದಾಗ ಇಷ್ಟೆಲ್ಲ ವಿಚಾರ ಬಂತು. ಆಮೇಲೆ ಕಮ್ಯುನಿಸ್ಟರ ಬಗ್ಗೆ ಇವರ ಸಿದ್ಧಾಂತ ಒಂದು ವಿದೇಶಿ ಒಂದು ಪ್ರೇರಣೆಯಿಂದ ಆಗಿದೆ. ಹಾಗಾಗಿ ಇವರು ರಾಷ್ಟ್ರೀಯತೆಗೆ ವಿರೋಧಿಗಳಾಗಿದ್ದಾರೆ. ಏನ್ರಿ ರಾಷ್ಟ್ರೀಯತೆ? ನಾವು ರಾಷ್ಟ್ರೀಯವಾದಿಗಳು. ಏನ್ ರಾಷ್ಟ್ರೀಯವಾದಿಗಳು? ಸೀಮೆಗಿಲದ ದೇಶಭಕ್ತರ, ಸೀಮೆಗಿಲದ ದೇಶವನ್ನು ಪ್ರೀತಿಸಾರ. ಅವರು ತೆಲುಗು ಕವಿ ಹೇಳ್ತಾರ, ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯುಲು ಅಂತ. ದೇಶ ಅಂದ್ರೆ ಗಡಿಗಳು, ಸೈನಿಕರು, ದೇಶ ಇವ್ರು ಹೇಳ್ತಾರಲ್ಲ ಬಾವುಟ, ಗಡಿ, ಅದಲ್ಲ. ಅದು ಒಂದು ಭಾಗ. ದೇಶ ಅಂದ್ರೆ ಜನರನ್ನ ಪ್ರೀತಿಸುವುದನ್ನ ಕಲಿಬೇಕು. ಯಾವುದೇ ಒಂದು ಸಂಸ್ಥೆ ದೊಡ್ಡದಾಗದು ಯಾವಾಗ ಅಂತ ನೀವು ಹೇಳ್ತೀರಲ್ಲ, ನಮ್ದು ಮಹಾನ್ ಸಂಸ್ಥೆ ಅಂತ. ಯಾವುದೇ ಒಂದು ಸಂಸ್ಥೆ, ಒಂದು ಸಂಘ ದೊಡ್ಡದು. ಬುದ್ಧನ ಸಂಘ ದೊಡ್ಡದಾಯ್ತು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ಬುದ್ಧನ ಸಂಘ, ಬುದ್ಧ ಯಾಕೆ ದೊಡ್ಡವನಾದ ಅಂದ್ರೆ, ನೀವು ಹೇಳ್ತಿರಲ್ಲ ನಮ್ದು ಸಂಘ ದೊಡ್ಡದು ಅಂತ. ನಿಮ್ ಸಂಘ ದೊಡ್ಡದಾಗ್ಬೇಕು ಅಂದ್ರೆ ಮನುಷ್ಯರನ್ನ ಪ್ರೀತಿಸಬೇಕು, ಮನುಷ್ಯರ ಜೊತೆ ಪ್ರೀತಿ ಬಾಂಧವ್ಯದಿಂದ ಇರಬೇಕು, ಮನುಷ್ಯರ ನಡುವೆ ಸೇತುವೆಯ ಕೆಲಸ ಮಾಡಬೇಕು. ಸಮಾಜದಲ್ಲಿ ಧರ್ಮದ ವಿಚಾರ ಇಟ್ಕೊಂಡು ಬೆಂಕಿ, ಗಲಭೆ, ಕೋಮುವಾದಿತನವನ್ನ ಸೃಷ್ಟಿ ಮಾಡೋದಲ್ಲ. ಇವರಿಷ್ಟು ಹೇಳ್ತಾರೆ ಥಾಟ್ಸ್ ಆಫ್ ಬಂಚ್ ಪುಸ್ತಕದಲ್ಲಿ. ಇವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಿರ್ದಿಷ್ಟ ಧಾರ್ಮಿಕ ಸಮುದಾಯಗಳನ್ನ, ಒಂದು ಪ್ರಜಾಪ್ರಭುತ್ವ, ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಕೆಲವೇ ಒಂದು ನಿರ್ದಿಷ್ಟ ಧಾರ್ಮಿಕ ಸಮುದಾಯಗಳನ್ನ ಒಂದು ರೀತಿ ಶತ್ರುಗಳು, ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ನೋಡುವ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನು ಒಳಗೊಂಡ ಸಮೂಹದವರನ್ನ ನಾವು ದೊಡ್ಡವರು, ನಮ್ದು ದೊಡ್ಡ ಸಂಘ ಅಂತ ಹೇಳೋದನ್ನ ನಿಲ್ಲಿಸ್ರಯ್ಯ. ಮೊದಲು ನಿಲ್ಲಿಸಿ. ಸಣ್ಣತನ, ಸಣ್ಣ ವ್ಯಕ್ತಿತ್ವ, ಕುಬ್ಜರು. ನೀವು ದೊಡ್ಡವರಾಗಬೇಕು ಅಂದ್ರೆ ಈ ಕುಬ್ಜತೆಯನ್ನು ಬಿಡಿ. ವಿಶಾಲ ಹೃದಯಗಳಾಗಿ, ಮನುಷ್ಯರಾಗಿ, ವಿಶ್ವ ಮಾನವತೆಯನ್ನ ಒಳಗೊಳ್ಳಿ. ಇಷ್ಟೆಲ್ಲ ಪಾಠಗಳನ್ನು ನಾವು ಹೇಳಬೇಕಾಗುತ್ತೆ. ಪದೇ ಅದು ಸತ್ಯ. ಪ್ರಿಯಾಂಕ ಖರ್ಗೆ ಆ ನೆಪದ ಮೂಲಕ ಹೇಳ್ತಿದ್ದಾರೆ. ಹಾಗಾಗಿ RSS ಬಗ್ಗೆ ಎಷ್ಟೇ ಟೀಕೆಗಳು ಬಂದರೂ ಕೂಡ ನೀವು ಅದಕ್ಕೆ ಸಮಚಿತ್ತದಿಂದ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಯಾಕೆ ಈ ಟೀಕೆ ಮಾಡ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ? ನಾವು ಈಗ ಸಂವಿಧಾನದ ಆಶಯಗಳನ್ನ ನೀವು ಯಾಕೆ ಒಪ್ಕೊಳ್ಳಲ್ಲ? RSSನವ್ರು ಒಪ್ಕೊಳ್ತೀರಾ? ಮೇಲ್ಮುಖವಾಗಿ ಹೇಳ್ಬಹುದು. ನಾನು ಇದೇ ಇವ್ರನ್ನ ಕೇಳಿದೆ, ನಾನು ಜೋಶಿ ಅವ್ರದ್ದು, ಪ್ರಹ್ಲಾದ್ ಜೋಶಿ ಅವ್ರದ್ದು ಯಾವುದೋ ಒಂದು ಭಾಷಣ ಕೇಳಿದೆ ನಾನು. ನಮಗೆ ಸಂವಿಧಾನ ಇದೆ, ನಮಗೆ ಧರ್ಮ ಅಂತ ಬಂದಾಗ ನಮಗೆ ನಮ್ಗೆ ಅದೇ ಮುಖ್ಯ ಎಲ್ಲದಕ್ಕಿಂತ ಅಂತ ಹೇಳಿದ್ರು. ಈ RSSನವರು ರಾಷ್ಟ್ರ ಧ್ವಜವನ್ನ ಬಿಟ್ಟು ನೀವು ಭಾಗಧ್ವಜನ ಒಪ್ಕೊಳ್ತೀರಲ್ಲ, ಅದು ಹಿಂಗೆ. ಅದು ಭಾರತೀಯರು ಅಂದ್ಮೇಲೆ ಎಲ್ಲರಿಗೂ ಅದು ಅಖಂಡತೆ, ಅದು ಎಲ್ಲರಿಗೂ ಅದೇ ಇಂಪಾರ್ಟೆಂಟ್ ಆಗ್ಬೇಕು. ನಮ್ಮ ಮನೆಗಳಲ್ಲಿ ನಮ್ಮ ಧರ್ಮಗಳು, ನಮ್ಮ ಜಾತಿಗಳು, ಆಚರಣೆಗಳು ಮಾಡ್ಕೊಳ್ಳೋಣ. ನಾನು ಹೊರಗಡೆ ಬಂದಾಗ ನಮಗೆ ಸಂವಿಧಾನವೇ ಅಪ್ಪ ಅಮ್ಮ, ನಮಗೆ ಸಂವಿಧಾನದ ಆಶಯಗಳೇ ಎಲ್ಲ, ಬಂಧು ಬಳಗ. ಅದ್ ಬಿಟ್ಟು ಇನ್ಯಾವುದು ಇಲ್ಲ. ಯಾವ RSS ದೊಡ್ಡದಲ್ಲ, ಇನ್ಯಾವುದೋ DSS ದೊಡ್ಡದಲ್ಲ, ಇನ್ಯಾವುದೋ BSS ದೊಡ್ಡದಲ್ಲ. ನಮಗೆ ಸಂವಿಧಾನ ದೊಡ್ಡದು, ಸಂವಿಧಾನದ ಆಶಯಗಳೇ ನಮಗೆ ದೊಡ್ಡದು. ಸಂವಿಧಾನವೇ ಬಂದು, ಸಂವಿಧಾನದ ಆಶಯಗಳೇ ಬಂದು ಬಳಗ. ಅದನ್ನ ಬಿಟ್ಟು ಇನ್ಯಾವುದು ದೊಡ್ಡದಲ್ಲ.
ಏನಂತೀರಿ? ಹಾಗಾಗಿ ಅತಿ ಬುದ್ಧಿವಂತಿಕೆಯನ್ನು ವ್ಯಕ್ತಪಡಿಸದೆ ಹೃದಯವನ್ನ ದೊಡ್ಡದಾಗಿ ಮಾಡಿಕೊಂಡು ಹೃದಯ ವೈಶಾಲ್ಯತೆ ಮಾನವೀಯತೆ ಇಟ್ಟುಕೊಂಡು ನಿಮ್ಮ ಒಳಗಿನ ವಿಷಗಳನ್ನ ಕಳೆದುಕೊಂಡು ಮನುಷ್ಯರಾಗುವ ಪ್ರಯತ್ನವನ್ನ ಮಾಡಿ. ಮನುಷ್ಯರಾಗಿ ಕಣ್ ತೆರೆದು ನೋಡಿದಾಗ ಸಂವಿಧಾನದಲ್ಲಿರುವಂಥ ಒಂದು ಏನು ತಾಯಿ ಹೃದಯದ ವಿಚಾರಗಳು, ಬುದ್ಧನ ತತ್ವಗಳು ನಿಮಗೆ ಕಾಣ್ತವೆ. ಅದನ್ನ ಬಿಟ್ಟು ಲೆಕ್ಕ ಚುಕ್ತ ಮಾಡ್ಬೇಕಲ್ವಾ ಅಂತೇಳಿ ಬೆಂಕಿ ಇಡೋ ಡೈಲಾಗ್ಗಳು ಸಿ ಟಿ ರವಿ ಅವರು ಅವೆಲ್ಲ ಮಾಡಬಾರ್ದು. ಸಂವಿಧಾನದ ಆಶಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಸಂಘಗಳಿಗೂ ತಿಳಿಸಿ. ನಮಸ್ಕಾರ.